Welcome you all, my dear students. Formwork ಅಂದ್ರೆ ಏನು? See, what is the beauty of concrete? What is the beauty of concrete ಅಂದ್ರೆ ಪೌಡರ್ ಹಚ್ಚೋದಿಲ್ಲ, ತಲೆ ಹಚ್ಕೊಳ್ಳಿ ಪೌಡರ್ ಹಚ್ಕೊಳ್ಳಿ ಅದಲ್ಲ. ಬ್ಯೂಟಿ ಆಫ್ ಕಾಂಕ್ರೀಟ್ ಅಂತಂದ್ರೆ ಕಾಂಕ್ರೀಟ್ ಇನ್ ಇಟ್ಸ್ ಫ್ರೆಶ್ ಸ್ಟೇಜ್ ಯು ಕ್ಯಾನ್ ಮೋಲ್ಡ್ ಇಟ್ ಇಂಟು ಎನಿ ಶೇಪ್. ಕಾಂಕ್ರೀಟ್ ಅನ್ನು ನೀನು ಯಾವ ಶೇಪ್ ಬೇಕಲ್ಲ ಆ ಶೇಪ್ ಅಲ್ಲಿ ಅದನ್ನ ಮೋಲ್ಡ್ ಮಾಡಬಹುದು. ಸ್ವಲ್ಪ ದಿನ ಆದ್ಮೇಲೆ ಅದು ಗಟ್ಟಿ ಆಗ್ತೈತಿ. ಎಷ್ಟು ಚಂದಲ್ಲ. ಟೆಲ್ ಮಿ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಹೇಳ್ರಿ ನೋಡೋಣ. ಪ್ಲಾಸ್ಟಿಕ್ ಗಿಸ್ಟಿಕ್ ಅದಲ್ಲ ಅವೆಲ್ಲ ನೀವು. ಬಟ್ ವುಡ್ ಬರಂಗಿಲ್ಲ, ಸ್ಟೋನ್ ಬರಂಗಿಲ್ಲ. ಸ್ಟೋನ್ ಆಲ್ರೆಡಿ ನೀನ್ ಕಟ್ ಮಾಡ್ಕೋಬೇಕಂತ, ನಿನಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬೇಕು. ಬಟ್ ಕಾಂಕ್ರೀಟ್ ಹಂಗಲ್ಲ. ಫ್ರೇಮ್ ವರ್ಕ್ ಮಾಡು, ಫಾರ್ಮ್ ವರ್ಕ್ ಮಾಡು, ನಿನಗೆ ಯಾವ ಶೇಪ್ ಬೇಕು ಆ ಶೇಪ್ ಫಾರ್ಮ್ ವರ್ಕ್ ಮಾಡು, ಅದ್ರೊಳಗೆ ಕಾಂಕ್ರೀಟ್ ಸೋರ್ದು ಬಿಡು. ತಿಳಿತಾ? ಈ ಊರೊಳಗಡೆ ಸಕ್ಕರೆ ಆರತಿ ಮಾಡ್ತಾರೆ ಗೊತ್ತ? ನಿನ್ ಯಾವ ಶೇಪ್ ಬೇಕು ಆ ಶೇಪ್ ಸಕ್ಕರೆ ಆರತಿ ಮಾಡ್ತಾರ, ಸಕ್ಕರೆ ಪಾಕ ಅದ್ರೊಳಗೆ ಹಾಕ್ತಾರ, ಆಮೇಲೆ ಗಟ್ಟಿ ಆಗ್ತೈತಿ. ಅದೇ ಕಾಂಕ್ರೀಟ್. ರೈಟ್? The formwork shall be designed and constructed so as to maintain sufficient rigid during placing and compaction of concrete. ಆಯ್ತಾ? ಕಾಂಪ್ಯಾಕ್ಷನ್ ಮಾಡುವಾಗ, ಪ್ಲೇಸ್ ಮಾಡುವಾಗ ಅದು ಅಳಗಾಡಬಾರ್ದು. Shall be such as to prevent loss of slurry from the concrete. ಆ ಕಾಂಕ್ರೀಟ್ ನಾಗಿಂದ ನೀರನ್ನು ಸೋರಬಾರ್ದು. For further details regarding design, detailing, etc. ಈ ಕೋಡ್ ರೆಫರ್ ಮಾಡಿ. The tolerance on the shapes ಒಳಗೂ ಕೂಡ ಸ್ವಲ್ಪ ಆ ಕಡೆ ಆಗ್ತಿರ್ತಾವ. ಲೈನ್ಸ್ ಒಳಗೆ ಆ ಕಡೆ ಆಗ್ತಿರ್ತಾವ, ಡೈಮೆನ್ಷನ್ ಒಳಗೆ ಆ ಕಡೆ ಆಗ್ತಿರ್ತಾವ. ಅವುಗಳನ್ನ ಇದ್ರಂಗ ಯೂಸ್ ಮಾಡ್ಕೊಡ್ರಿ. ಡಿವಿಯೇಷನ್ ಇದನ್ನ ಓದ್ಕೊಡ್ರಿ, ಸ್ವಲ್ಪ ಭಾಳ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್. ಡಿವಿಯೇಷನ್ ಫ್ರಮ್ ದ ಸ್ಪೆಸಿಫೈಡ್ ಡೈಮೆನ್ಷನ್ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ಕಾಲಮ್ಸ್ ಅಂಡ್ ಬೀಮ್ಸ್. ಕಾಲಮ್ಸ್ ಬೀಮ್ಸ್ ಯೂಸ್ ಮಾಡ್ಬೇಕಾದ್ರೆ 12 mm 6 mm ಆ ಕಡೆ ಆದ್ರೆ ನಡೀತೈತಿ. ಡಿವಿಯೇಷನ್ ಫ್ರಮ್ ದ ಡೈಮೆನ್ಷನ್ಸ್ ಆಫ್ ಫುಟಿಂಗ್ಸ್ ಯೂಸ್ ಮಾಡ್ಬೇಕಾದ್ರೆ 50 mm ತನ ಟಾಲರೇಷನ್ ನಡೀತೈತಿ. ಎಕ್ಸೆಂಟ್ರಿಸಿಟಿ 0.02 ಟೈಮ್ಸ್ ವಿಡ್ತ್ ಆಫ್ ದ ಫುಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ಡಿವಿಯೇಷನ್ ಬಟ್ ನಾಟ್ ಮೋರ್ ದನ್ 50 mm ಅಂತ ಹೇಳ್ತಾರೆ. ಥಿಕ್ನೆಸ್ ಒಳಗೂ ಕೂಡ ವೇರಿ ಆದ್ರೂ ನಡೀತೈತಿ. ಇವೆಲ್ಲ ಟಾಲರೆನ್ಸ್ ಅಂತ ಹೇಳ್ತಾರೆ. These tolerances apply to the concrete dimensions only and not to the positioning of vertical reinforcing steel or dowels. ಇವೆಲ್ಲ ಏನಂತ ಫಾರ್ಮ್ ವರ್ಕ್ ಗಳಿಗೆ ಕಾಂಕ್ರೀಟ್ ಡೈಮೆನ್ಷನ್ಸ್ ಗಳಿವು. ಸ್ಟೀಲ್ ಅನ್ನು ಚಂದಾಗ ಹಾಕ್ರಿ, ಮತ್ತೆ ಇದ ಸೇಮ್ ಇಟ್ಬಿಡ್ರಿ ಅಂತ ಹೇಳ್ತಾರೆ. ಕ್ಲೀನಿಂಗ್ ಅಂಡ್ ಟ್ರೀಟ್ಮೆಂಟ್ ಆಫ್ ಫಾರ್ಮ್ ವರ್ಕ್. ಆ ಫಾರ್ಮ್ ವರ್ಕ್ ಏನ್ ತಂದಿರ್ತೀರ ಒಂದು ಚಂದ ಕ್ಲೀನ್ ಮಾಡ್ರು, ಒಳಗೆ ಸ್ವಲ್ಪ ಚಂದ ಕ್ಲೀನ್ ಮಾಡ್ರಿ, ಒಳಗಡೆ ಆಯಿಲ್ ಹಚ್ಚ್ರಿ. ಹೌದಾ? ಯಾಕ ಅದ್ರೊಳಗಡೆ ಮತ್ತೆ ಕೆಮಿಕಲ್ಸ್ ಇರ್ಬಾರ್ದಲ್ಲ, ರಸ್ಟಿಂಗ್ ಗಿಸ್ಟಿಂಗ್ ಅಂತೀರಿ. All rubbish, particularly chippings, shavings, and sawdust shall be removed from the interior of the formwork before the concrete is placed. The face of the formwork in contact with the concrete shall be cleaned, treated with the form release agent. Release agents should be applied so as to provide thin uniform coating to the form without coating the reinforcement. ನೆಕ್ಸ್ಟ್ ಸ್ಟ್ರಿಪ್ಪಿಂಗ್ ಟೈಮ್ ತೆಗಿಬೇಕಲ್ಲ. ಇದನ್ನ ಫಾರ್ಮರ್ ಹಾಕಿದ್ರಿ, ಕಾಂಕ್ರೀಟ್ ಹಾಕಿದ್ರಿ, ಕಾಂಕ್ರೀಟ್ ಗಟ್ಟಿ ಆದ್ಮೇಲೆ ಫಾರ್ಮರ್ ತೆಗಿಬೇಕು. ಫಾರ್ಮರ್ ಶಾಲ್ ಬಿ ರಿಲೀಸ್ಡ್ ಅಂಟಿಲ್ ದ ಕಾಂಕ್ರೀಟ್ ಹ್ಯಾಸ್ ಅಚೀವ್ಡ್ ಸ್ಟ್ರೆಂತ್ ಅಟ್ ಲೀಸ್ಟ್ ಟ್ವೈಸ್ ದ ಸ್ಟ್ರೆಸ್ ಟು ವಿಚ್ ದ ಕಾಂಕ್ರೀಟ್ ಮೇ ಬಿ ಸಬ್ಜೆಕ್ಟೆಡ್ ಅಟ್ ದ ಟೈಮ್ ಆಫ್ ರಿಮೂವಲ್ ಆಫ್ ಫಾರ್ಮರ್. ಅದರೊಳಗಡೆ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಲ್ಲ ಅದ್ರ ಸ್ಟ್ರೆಂತ್ ಅಚೀವ್ ಆಗಿರ್ಬೇಕು. ದ ಸ್ಟ್ರೆಂತ್ ರೆಫರ್ಡ್ ಟು ಶಾಲ್ ಬಿ that of concrete using the same cement aggregate and mixture, if any, with the same proportions and cured under conditions of the temperature and moisture similar to those existing on work. While the above criteria, strength shall be guiding factor for removal of formwork in normal circumstances where the ambient temperature does not fall below 15 degree, where ordinary Portland cement is used and adequate curing is done, following a striking period may be ಡೀಮ್ ಟು ಸ್ಯಾಟಿಸ್ಫೈ ದ ಗೈಡ್ಲೈನ್ಸ್ ಅಂತ ಹೇಳ್ತಾರೆ. ಭಾಳ ಚಂದ ಹೇಳ್ಯಾರ. ಏನಂತ ನೋಡಪ್ಪ, ನೀನು ಕರೆಕ್ಟಾಗಿ ಸ್ಟ್ರೆಂತ್ಗಿಂತ ನಾವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳನ್ನ ತಿಳ್ಕೊ, ಅದ್ರ ಆದ್ಮೇಲೆ ನೀನು ಅದನ್ನ ಫಾರ್ಮ್ ವರ್ಕ್ನ ತೆಗಿ. ಬೇಡ ನನ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ನಾನು ನಿನಗೊಂದು ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತೀನಿ ಅಂತ ಹೇಳ್ತಾನವ. ಏನು ಗೈಡ್ಲೈನ್ಸ್ ಕೊಡ್ತಾನಂತ? ಕರೆಕ್ಟಾಗಿ ನಾ ಹೇಳ್ದಂಗೆ ಟೆಂಪರೇಚರ್ 15 ಡಿಗ್ರಿ ಆಸ್ಪಾಸ್ ಇತ್ತಂದ್ರೆ, ಮತ್ತೆ ನೀನು OPC ಸಿಮೆಂಟ್ನಷ್ಟೇ ಯೂಸ್ ಮಾಡಿದ್ದಿ ಅಂದ್ರೆ, ಕರೆಕ್ಟಾಗಿ ಕ್ಯೂರಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಿ ಅಂದ್ರೆ, ನೀನು ಸ್ಟ್ರೈಕಿಂಗ್ ಪೀರಿಯಡ್ ಏನೈತಲ್ಲ ಅದನ್ನ ತೆಗಿಯೋ ಸ್ಟ್ರಿಪ್ಪಿಂಗ್ ಪೀರಿಯಡ್ ಏನೈತಲ್ಲ ಅದು ಹಿಂಗೆ ಯೂಸ್ ಮಾಡೋದು. ಇದನ್ನ ಬೈ ಹಾರ್ಟ್ ಹಾಕ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಭಾಳ ಸತಿ ಕೇಳಿದ್ದಿದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈ ಹಾರ್ಟ್ ಇಟ್. ವಾಲ್ ಫಾರ್ಮ್ ವರ್ಕ್ ಆಫ್ ಕಾಲಮ್ಸ್ ವಾಲ್ಸ್ ಬೀಮ್ಸ್ಗೆ 16 ರಿಂದ 24 ತಾಸು ಆದ್ಮೇಲೆ ತೆಗಿಬಹುದು. ಸಾಫ್ಟ್ ಫಾರ್ಮ್ ವರ್ಕ್ಸ್ಗೆ 3 ದಿನ, ಸಾಫ್ಟ್ ಫಾರ್ಮ್ ವರ್ಕ್ ಬೀಮ್ಸ್ಗಳಿಗೆ 7 ದಿನ, ಪ್ರಾಪ್ಸ್ ಟು ಸ್ಲ್ಯಾಬ್ಸ್ಗಳಿಗೆ 7 ಅಥವಾ 14 ದಿನ ಡಿಪೆಂಡಿಂಗ್ ಆನ್ ಸ್ಪ್ಯಾನ್, ಮತ್ತು ಪ್ರಾಪ್ಸ್ ಟು ಬೀಮ್ಸ್ಗಳಿಗೆ 14 ರಿಂದ 21 ದಿನ ತೆಗಿಬಹುದು. ದ ನಂಬರ್ ಆಫ್ ಪ್ರಾಪ್ಸ್ ಲೆಫ್ಟ್ ಅಂಡರ್ their sizes and deposition shall be such as to be able to safely carry a full dead load of a slab, correct, beam or arches and correct. Okay, you can go through this one. Thank you very much. In this one we covered
formworks, and in the next point video we will cover assembly of reinforcement. Reinforcement ಅನ್ನ ಕರೆಕ್ಟ್ ಆಗಿ ಹೆಂಗ್ ಹಾಕಬೇಕು ಒಳಗಡೆ, that we will see. Thank you.